ಮದರಸಾದಲ್ಲಿ ಮುಸ್ಲಿಂ ಸಮುದಾಯದಿಂದ ವಿಭಿನ್ನವಾಗಿ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ. ಕೆಆರ್ಪೇಟೆ ಪಟ್ಟಣದ ಹೇಮಾವತಿ ಹೊಸ ಬಡಾವಣೆಯಲ್ಲಿರುವ ಮದರಸಾದಲ್ಲಿ ವಿಭಿನ್ನವಾಗಿ ಮುಸ್ಲಿಂ ಸಮುದಾಯದ ಬಾಂಧವರು ನೂರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಧ್ವಜಾರೋಹಣ ನೆರವೇರಿಸಿ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಈ ಕಾರ್ಯಕ್ರಮದಲ್ಲಿ ವಕೀಲರಾದ ನಯಾಜ್ ಪಾಷಾ, ದಸ್ಭಾ ಮುಖಂಡರಾದ ಗಂಗಾಧರ್ ಶಫೀಉಲ್ಲಾ, ಸೈಯದ್ ಆಜಂ ತನ್ವೀರ್ ಸಲ್ಲು, ಸಿದ್ದೀಕ್ ಬೆಗ್, ಸನಾವುಲ್ಲಾ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು. कंट्रीब्यूशन है इंडिया में यौम आजादी के लिए, इसका हमें ऐसे टाइम पे उनको याद करना और उनके लिए उनका जिक्र करना बहुत जरूरी है। इसमें महात्मा गांधी जी ही, लाल बहादुर शास्त्री ही, सुभाष चंद्र बोस ही, ये सभी यौम आजादी में बहुत से अपने घर अपने परिवार से छोड़कर हमने आजादी दिए, जो हमें आज आजादी मना रही। नहीं तो हमें अंग्रेजों के अंडर बहुत से साल, कम से 150 से 200 साल उनके अंडर थे। उसके बाद हमें ये आजादी मिला। इसमें जैसा दूसरों का कंट्रीब्यूशन है वैसा हमारे मुसलमानों का भी कंट्रीब्यूशन था। इसमें बहुत से जनों को शहीद किया गया, उनको हमें याद करने का एक ये दिन यौम आजादी का, ये 80वां जो इंडिपेंडेंस डे है, इसमें हमारा क्या कंट्रीब्यूशन है, एक मुसलमान हो को एक इंडियन हो को हमारा क्या कंट्रीब्यूशन है। तो हमें यहाँ के कॉन्स्टिट्यूशन के इसके अंडर चलना है और यहाँ के लॉ एंड ऑर्डर को हमें फॉलो करना है। ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು. ಪುಟ್ ಮಕ್ಕಳು ಹಿರಿಯರಿಗೆ ಸ್ವಾತಂತ್ರ್ಯ ದಿನಾಚರಣೆಗೆ ತಯಾರಾಗಿ ನಿಂತಿದ್ದಾರೆ. ಎಲ್ಲರಿಗೂ ಕೂಡ ಇವತ್ತಿನ ಶುಭಾಶಯಗಳನ್ನ ಹೇಳ್ತಾರೆ. ಸ್ವಾತಂತ್ರ್ಯ ಅನ್ನೋ ವಿಚಾರ ಬಂದಾಗ ಎಲ್ರಿಗೂ ಅನ್ಸೋದು, ಏನಪ್ಪಾ ಇದು ಏನೋ ಒಂದು ವಿಚಿತ್ರವಾಗಿದೆಯಲ್ಲ ಹೆಸರು. ಸ್ವಾತಂತ್ರ್ಯ ಅಂದ್ರೆ ಏನು ಸ್ವಾತಂತ್ರ್ಯ ಅಂದ್ರೆ ಫ್ರೀಡಮ್. ಯಾವುದ್ರಲ್ಲೂ ಫ್ರೀಡಮ್, ಎಲ್ಲದರಲ್ಲೂ ಫ್ರೀಡಮ್ ಇರಬೇಕು. ಅದನ್ನು ಕೊಡಿಸೋರು ಯಾರು, ಹೇಗ್ ಗೊತ್ತು ಅನ್ನೋ ಇತಿಹಾಸವನ್ನು ನೀವು ಆಲ್ರೆಡಿ ಪುಸ್ತಕದಲ್ಲಿ, ಶಾಲೆಗಳಲ್ಲೆಲ್ಲ ಬಹುತೇಕ ಓದಿದ್ದೀರಿ. ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹಾತ್ಮ ಗಾಂಧೀಜಿ ಹೆಸರು ಮುಂಚೂಣಿಯಲ್ಲಿದೆ. ಅದಲ್ಲದೆ ಇತರ ನಾಯಕರುಗಳು ಸುಮಾರು ಜನ, ಎಲ್ಲಾ ಜಾತಿ ಧರ್ಮ ಎಲ್ಲವನ್ನೂ ಬದಿಗೊತ್ತಿ ಎಲ್ಲಾ ಸಮುದಾಯದ ಲೀಡರ್ಗಳು ಕೂಡ ಈ ದೇಶದ ಸ್ವಾತಂತ್ರ್ಯದ ಹೋರಾಟದಲ್ಲಿ ಭಾಗಿಯಾಗಿದ್ರು. ಅವರ ಎಲ್ಲರ ಕೊಡುಗೆ ಕೂಡ ಇದರಲ್ಲಿ ಇತ್ತು ಅನ್ನೋದನ್ನ ನಾವೆಲ್ಲರೂ ಕೂಡ ಮರೆಯಬಾರದು. ಈಗ ತಾನೇ